ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅಂತ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಕೆಲವೊಂದು ಸಣ್ಣ ತಪ್ಪು ಮಾಡೋದ್ರಿಂದ ನಾವು ಮುಂದೆ ಒಂದು ಜಾಬ್ಗೆ ಹೋದಾಗ ಅದು ಮೇಜರ್ ಪ್ರಾಬ್ಲಮ್ ಆಯ್ತದೆ. ಇದೇ ಥರ ಈಗ ಒಂದು ಆಗಿದೆ. ಏನಂದರೆ, ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನು ಮಾಡಿದ್ದಾರೆ, ಅವರು ಉದ್ಯೋಗಕ್ಕೆ ಅಂತ ಹಾಕ್ಸಿದ್ದಾರೆ. ಅವರು ಈಗೆಲ್ಲ ಫೈನಲ್ ಆಗಿ ಎಲ್ಲ ಆದಮೇಲೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡಬೇಕಂದ್ರೆ ಸ್ಟಾಪ್ ಮಾಡಿದ್ದಾರೆ. ಕಾರಣ ಅಂತ ಹೇಳಿದ್ರೆ, ಅವರು ಆ ಉದ್ಯೋಗ ಅಂತ ಮಾಡಿಸಿದ್ದು ಅದಕ್ಕೆ ಬೇರೆ ಸಪ್ರೇಟಾಗಿ ಮಾಡಿಸ್ಬೇಕಾಯ್ತು ಅಂತ ಏನೋ ಸ್ಟಾಪ್ ಮಾಡೋರೆ ಅಂತ ಕರೆಕ್ಟಾಗಿ ಕ್ಲಿಯರಿಟಿಗೆ ಏನೂ ಹೇಳಿಲ್ಲ. ಒಂದು ಯಾವುದೇ ಜಾಬ್ಗಳು ಹಾಕ್ಬೇಕಂದ್ರೂ ನೀವು ಕರೆಕ್ಟಾಗಿದ್ದರೆ, ಒಂದು ಇನ್ಸಿಲಿ ಆಗ್ಬೋದು, ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಆಗ್ಬೋದು, ಪ್ರತಿಯೊಂದು. ಈಗ ಅವ್ರಿಗೆ ಲೆಟ್ರು ಬರೋನ್ನ ಕಲ್ಯಾಣ ಕರ್ನಾಟಕದಿಂದ ಸ್ಟಾಪ್ ಮಾಡಿದ್ದಾರೆ. ಕಾರಣ ಏನಂದರೆ, ಇನ್ಕಮ್ ಸರ್ಟಿಫಿಕೇಟ್ ಸರಿ ಇಲ್ಲ ಅನ್ನೋದಕ್ಕೋಸ್ಕರ ಈಗ ಏನೋ ಸ್ಟಾಪ್ ಮಾಡೋರು ಅಂತ ಹಂಗಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಹಾಕ್ಬೇಕಾರೆ ಅಪ್ಲಿಕೇಶನ್ನ ಕರೆಕ್ಟಾಗಿದೆಯಾ ಏನು, ಆಮೇಲೆ ಇನ್ಕಮ್ ಸರ್ಟಿಫಿಕೇಟನ್ನು ಯಾವ ರೀತಿಲಿ ನಾವು ಅಪ್ಲೈ ಮಾಡ್ಬೋದು, ಉದ್ಯೋಗಕ್ಕೆ ಮಾಡಿಸ್ಬೋದು, ಒಂದು ಯಾವ ರೀತಿಯಲ್ಲಿ ಏನು ಮಾಡಿಸ್ಬೇಕೋ, ಏನಕ್ಕೆ ಮಾಡಿಸ್ಬೇಕು ಅಂತ ಗೊತ್ತು. ನಮ್ಮ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಉದ್ಯೋಗಕ್ಕಂತೂ ಮಾಡೇ ಮಾಡ್ತಾರೆ. ಬಟ್ ಇವ್ರು ಏನಕ್ಕೆ ಸ್ಟಾಪ್ ಮಾಡೋರೆ ಅಂತ ಮೇಜರ್ ಪಾರ್ಟಿ ಅಂದರೂ ಹೇಳ್ತಾಯಿಲ್ಲ. ಬಟ್ ಲೆಟ್ರ್ ಕೊಡಬೇಕಾದ್ರೆ ಸ್ಟಾಪ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕದಲ್ಲಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬರಬೇಕಾಗಿತ್ತು. ಏನು ಮೇಜರ್ ಪ್ರಾಬ್ಲಮ್ ಅಂದರೆ, ಇನ್ಕಮ್ ಸರ್ಟಿಫಿಕೇಟ್ ಒಂದು ಏನೋ ತಪ್ಪೋದೆ ಅನ್ನೋದಕ್ಕೋಸ್ಕರ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ದಯಮಾಡಿ ಪ್ರತಿಯೊಂದು ಯಾವ ಥರ ಹಾಕೋದು, ಮುಂದೆ ಇದೇನೋ ತೊಂದರೆ ಆದದ ಅನ್ನೋದು ಯೋಚನೆ ಮಾಡಿ ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕಿ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಅಷ್ಟೆಲ್ಲ ಕಷ್ಟಪಟ್ಟು ಫೈನಲ್ ಹೋಗಿ ಹುಡುಗ ಈಗ ಏನಾಗಿದೆ, ಇನ್ಕಮ್ ಸರ್ಟಿಫಿಕೇಟಿನ ಒಂದು ಸಣ್ಣ ಪ್ರಾಬ್ಲಮ್ನಿಂದ ಅವನಿಗೆ ಸ್ಟಾಪ್ ಮಾಡಿದ್ದಾರೆ. ಈಗ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಅಪ್ಲಿಕೇಶನ್ ಹಾಕ್ಬೇಕಾರೆ ಯಾರ ಕ್ಲಿಯರಿಟಿ ಕೇಳ್ಕೊಂಡು ಒಂದು ಅಪ್ಲಿಕೇಶನ್ ಹಾಕ್ಬೇಕಾರೆ ಅಂದರೆ ಯಾವ ಥರ ಹಾಕಬೇಕು, ಏನು ಅದಕ್ಕೆ ಎಕ್ಸ್ಪೈರಿ ಡೇಟ್ ಇದೆಯಾ, ಅಕಸ್ಮಾತು ಇಲ್ಲ ಅಂದರೆ ಇದನ್ನು ಹಾಕಿದ್ರೆ ನನಗೆ ಮುಂದೆ ಏನಾರು ಪ್ರಾಬ್ಲಮ್ ಆಯ್ತದ ಏನು ಅಂತ ಚೆಕ್ ಮಾಡಿ ದಯಮಾಡಿ ಹಾಕಿ. ಈ ಥರ ಮೇಜರ್ ಪ್ರಾಬ್ಲಮ್ಗಳಾಯ್ತವೆ, ದಯಮಾಡಿ ಒಂದ್ಸಲ ಮುನ್ನೆಚ್ಚರಿಕೆ ತಗೊಳ್ಳಿ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಧನ್ಯವಾದ.